ದಾಖಲೆ ನಿರ್ಮಿಸಿದ ಎಸ್ ರಘುನಾಥ್ ಹೊಸಕೋಟೆ LNT ಮಂಜುನಾಥ್ರವರ ನಾಮಪತ್ರ ಸಲ್ಲಿಸಿದ ದಿನ ಅಪಾರ ಜನಸ್ತೋಮ. ಇಂದು ನಡೆದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ 2025ರ ಚುನಾವಣಾ ಅಧ್ಯಕ್ಷೀಯ ಅಭ್ಯರ್ಥಿ ಎಸ್ ರಘುನಾಥ್ರವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ LNT ಮಂಜುನಾಥ್ ನಾಮಪತ್ರ ಸಲ್ಲಿಸುವ ವೇಳೆ ರಾಜ್ಯದ ಬಹುತೇಕ ಭಾಗಗಳಿಂದ ಬಂದಿದ್ದ ಅಭಿಮಾನಿಗಳು ಬಹುತೇಕ ಉತ್ಸಾಹದಿಂದ ದೊಡ್ಡ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಎಸ್ ರಘುನಾಥ್ ಜಾಥಾ ನಡೆದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಗಾಯತ್ರಿ ಭವನದಲ್ಲಿ. ಆದರೆ ರಘುನಾಥ್ರವರು ನಾಮಪತ್ರ ಸಲ್ಲಿಸಿದ ಈ ದಿನ ಅತ್ಯಂತ ಉತ್ಸಾಹದಿಂದ ಪ್ರೀತಿಯಿಂದ ಪ್ರತಿಯೊಬ್ಬ ಮತದಾರರು ಜಿಲ್ಲಾವಾರು ತಾಲೂಕುವಾರು ಗ್ರಾಮೀಣ ಭಾಗದಿಂದ ಎಸ್ ರಘುನಾಥ್ ಬೆಂಬಲಿಗರು ಬಂದು ಅರಸಿ ಹಾರೈಸಿದರು. ಇದೇ ಸಂದರ್ಭದಲ್ಲಿ ರಘುನಾಥ ಮಾತನಾಡಿ, ಕಳೆದ ಬಾರಿ ಕಡಿಮೆ ಅಂತರಗಳಿಂದ ಸೋಲು ಕಂಡಿದ್ದು ಈ ಬಾರಿ ರಾಜ್ಯ ಜನತೆ ಪ್ರಬಂಧವರ ಆಶೀರ್ವಾದದಿಂದ ಗೆಲುವು ಸಾಧಿಸಲಿದ್ದೇನೆ, ಎಲ್ಲರ ಆಶೀರ್ವಾದ ಬೇಕು ಎಂದರು. ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮಾಜಿ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಮಾತನಾಡಿ, ಕಳೆದ ಚುನಾವಣೆಯಲ್ಲಿ ನಾನು ಸ್ಪರ್ಧೆಯಾಗಿದ್ದು ಈ ಬಾರಿ ನನ್ನ ಬೆಂಬಲ ರಘುನಾಥ್ಗೆ ಇದ್ದು ರಘುನಾಥ್ ಗೆಲ್ಲುವಲ್ಲಿ ಸಹಾಯವಾಗಲಿದೆ ಎಂದರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಭ್ಯರ್ಥಿಯಾದ LNT ಮಂಜುನಾಥ್ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಾನು ಸ್ಪರ್ಧಿಸಿದ್ದು ನಮ್ಮ ಬೆಂಬಲ ರಘುನಾಥ್ ಗೆದ್ದು ಈ ಬಾರಿ ರಘುನಾಥ್ ಮತ್ತು ನಾವು ಹೆಚ್ಚಿನ ಮತಗಳಿಂದ ಗೆಲುವು ಸಾಧಿಸಲಿದ್ದೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ಬ್ರಾಹ್ಮಣ ಮಹಾಸಭಾ ತಾಲೂಕಾ ಅಧ್ಯಕ್ಷರಾದ ದೇಸು ನಾಗರಾಜ್, ತಾಲೂಕ್ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಳುಚುಕಮ್ಮೆ ರಾಜ್ಯ ನಿರ್ದೇಶಕರಾದ ಡಿ ರಘುನಾಥ್, ದೇವನಹಳ್ಳಿ ತಾಲೂಕು ಬಿಜೆಪಿ ಉಪಾಧ್ಯಕ್ಷರಾದ ರಾಮಕೃಷ್ಣ ಹೆಗಡೆ, ವಿಜಯಪುರ ಪ್ರಮುಖ ಮುಖಂಡರಾದ ಬಾಲಾಜಿ ಟಿ, ಕೆ, ಜಗದೀಶ್, ನಾಗರಾಜ್ ಇನ್ನೂ ಅನೇಕ ಮಂದಿ ಹಾಜರಿದ್ದರು. ನಾನು ರಘುನಾಥ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಮುಂದಿನ ತಿಂಗಳು 13ನೇ ತಾರೀಕು ನಡೆಯಲಿದೆ. ಅಧ್ಯಕ್ಷ ಸ್ಥಾನಕ್ಕೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ. ಕಳೆದ ಬಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಸನ್ಮಾನ್ಯ ಶ್ರೀ ಅಶೋಕ್ ನಾರಾಯಣ್ ಅವರು ಸ್ಪರ್ಧೆ ಮಾಡಿದ್ದರು. ಚುನಾವಣೆಯಲ್ಲಿ 3 ವರ್ಷ ನನಗೆ 455 ಮತಗಳು ಕಡಿಮೆ ಬಂದಿದ್ದರಿಂದ ಆ ಚುನಾವಣೆಯಲ್ಲಿ ನಾನು ಪರಾಭವಗೊಂಡಿದ್ದೆ. ಆದರೆ ಕೂಡ ಕಳೆದ 3.5 ವರ್ಷದಲ್ಲಿ ಚುನಾವಣೆ ಆದ ನಂತರ ನನ್ನದೇ ಆದ ರೀತಿಯಲ್ಲಿ ನಮ್ಮ ಸ್ನೇಹಿತರು ಮುಖಪತ್ರಗಳೆಲ್ಲ ಸೇರಿಸಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ ಬರ್ತಾ ಇದ್ವಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಭಾರಿ ಮುಂಗೇರ್ತಾ ಇದೆ. ಚುನಾವಣೆ ಕೂಡ ಭಾರಿ ಮುಂಗೇರ್ತಾ ಇದೆ. ಆದ್ರ ಕಾರಣ ನಮ್ಮ ಬೆಂಗಳೂರು ಗ್ರಾಮಾಂತರದ ಪ್ರತಿನಿಧಿಯಾಗಿ ನಾನು ಸ್ಪರ್ಧೆ ಮಾಡಿದ್ರಿಂದ ನಮ್ಮ ಬೆಂಗಳೂರು ಗ್ರಾಮಾಂತರದ ಎಲ್ಲ ಮುಖಂಡರು ಆಶೀರ್ವಾದ ನನ್ನ ಮೇಲೆ ಬೇಕು. ಹಾಗೆ ನಮ್ಮ ರಘುನಾಥ್ ಅವರ ಮೇಲೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮುಖಂಡರು ಕಾರ್ಯ ಕೆಲಸ ಕಾರ್ಯ ಮಾಡಿ ಎಲ್ಲ ಮುಖಂಡರು ಒಂದು ಮತದಾನ ಶೇಕಡ 100ಕ್ಕೆ 100ರಷ್ಟು ಕೂಡ ಮತದಾನ ನಡೆದು ಇವರು ಕಾರ್ಯಕ್ರಮ ಮಾಡಿಕೊಡೋಕ್ಕೆ ಅನುಕೂಲ ಮಾಡಿಕೊಡಬೇಕು. ಇಲ್ಲಿವರೆಗೂ ಏನಿದ್ರು ಬಾತ್ವಾಲ ರಘುನಾಥ್ ಅವರು, ಕಾಮವಾಲ ಅವರು, ಅದು ಬಾತ್ವಾಲ ಬೇಡ ಕಾಮವಾಲ ಬೇಕು ಅಂತ ಜನ ಈ ಉಡುಪಿನಿಂದ ಬಂದು ಎಲ್ಲ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಮೂಲೆ ಮೂಲೆಗಳಿಂದ ಇವತ್ತು ದಿನ ಬಸ್ಸನ್ನು ಮಾಡಿಕೊಂಡು ವಾಹನಗಳು ಮಾಡಿಕೊಂಡು ರಘುನಾಥ್ ಅವರು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ರಘುನಾಥ್ ಅವರು ಬೇಕು ಅಂತೇಳಿ ಅತ್ಯಂತ ಸುಮಾರು 10,000ಕ್ಕೂ ಹೆಚ್ಚಿನ ಮಿತ್ರರು ಇವತ್ತು ಹಾಜರಾಗಿ ಅವರಿಗೆ ಶುಭ ಕೋರ್ತಾ ಇದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷೀಯ ಅಭ್ಯರ್ಥಿ ರಘುನಾಥ್ ಅವರಿಗೆ ಸಾವಿರಾರು ಮಂದಿ ಅಂತರದಿಂದ ಅವರು ಜಯಿಸಲಾಗ್ತಿರೋದ್ರಲ್ಲಿ ಜನ ನೋಡಿದ ಸಂಶಯನೇ ಇಲ್ಲ. ಹಾಗೆ ರಘುನಾಥ್ ಅವರ ಪರವಾಗಿ ನಿಂತಿರ್ತಕ್ಕಂಥ ಎಲ್ಲ ಜಿಲ್ಲಾ ಪ್ರತಿನಿಧಿಗಳಿಗೆ ಆಯಾ ಭಾಗದ ಜಿಲ್ಲಾ ಮಿತ್ರ ಬಾಂಧವರು ಅವರಿಗೆ ಮತದ ಮುಖಾಂತರ ನೀಡಿ ಅಲ್ಲಿ ಕಾರ್ಯಕರ್ತರು ಅಂತ ನೋಡಿದೆ ಹುರುಪಿನಿಂದ ಒಂದು ಮತ ಚಲಾವಣೆ ಮಾಡಬೇಕು. ಆಯಾ ಬೂತ್ ಮಟ್ಟದಲ್ಲಿ ಯಾವ ಬೂತ್ ಮಟ್ಟದಲ್ಲಿ ಅತಿ ಹೆಚ್ಚು ಮತ ಬರಬೇಕು ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಅದೇ ರೀತಿ ನಮ್ಮ ರಘುನಾಥ್ ಅವರಿಗೆ ಸಾವಿರ ಲೀಡಿಂಗಲ್ಲಿ ನಮ್ಮ ರಘುನಾಥ್ ಅವರು ಗೆಲ್ತಾರೆ. ರಘುನಾಥ್ ಅವರು ಏಪ್ರಿಲ್ 13ನೇ ತಾರೀಕು ನಡೀತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಗೆ ಇಂದು ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆಯ ದಿನ ಆಗಿತ್ತು. ಇವತ್ತು ಇಡೀ ರಾಜ್ಯ
ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಒಪ್ಪಿರತಕ್ಕಂಥ ಏಕೈಕ ಅಭ್ಯರ್ಥಿ ಅಂತಂದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ರಘುನಾಥ್ರವರು ಎಸ್ ರಘುನಾಥ್ರವರು ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ದೇಶೀಯ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಈಗಾಗಲೇ ಅನೇಕ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಅವರು ನಾನು ಜಂಟಿಯಾಗಿ ಪ್ರವಾಸ ಮಾಡಿದ್ದು ಇಡೀ ನಮ್ಮ ಸಮುದಾಯ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸದಸ್ಯರು ಅವ್ರನ್ನ ಸಂತೋಷವಾಗಿ ಈ ಸರಿ ಬೆಂಬಲಿಸಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಈ ಒಂದು ಸಮಾಜವನ್ನು ನೀವು ಮುನ್ನಡೆಸಬೇಕು ಮತ್ತು ನೀವು ಎಲ್ಲರ ಜೊತೆಯಲ್ಲಿ ಸರಳದಿಂದ ಸಜ್ಜನಿಕೆಯನ್ನು ನೀವು ಬೆರೀತೀರ ಮತ್ತು ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದೀರಾ ಅನ್ನೋ ದೃಷ್ಟಿಯಿಂದ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಅವರು ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಸಹ ಲಕ್ಷ್ಮೀಕಾಂತ್ ನಾನು ಸಹ ಈ ಹಿಂದೆ ಸ್ಪರ್ಧೆ ಮಾಡಿದ್ದೆ 2021ರಲ್ಲಿ.